ಹಾಯ್ ಸ್ನೇಹಿತರೆ, ನಮಸ್ಕಾರ. ಕೇವಲ 10 ನಿಮಿಷದಲ್ಲಿ ನೀವು ಈ ಒಂದು ಸಂಭೋಗ ವಶೀಕರಣ ಮಂತ್ರದಿಂದ ನೀವು ನಿಮ್ಮ ಇಷ್ಟಪಟ್ಟವರನ್ನ ನಿಮ್ಮ ಹತ್ತಿರಕ್ಕೆ ಸೆಳೆಯಬಹುದು. ಹೌದು ಸ್ನೇಹಿತರೆ, ಈ ಒಂದು ಸಂಭೋಗ ವಶೀಕರಣ ಮಂತ್ರದಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ವಶದಲ್ಲಿ ಅತಿ ಬೇಗ ಆಗುತ್ತಾನೆ. ಖಂಡಿತ ನೋಡಿ ಸ್ನೇಹಿತರೆ, ಎಲ್ರಿಗೂ ಕೂಡ ಒಂದೊಂದು ಸಮಸ್ಯೆ ಇದ್ದದ್ದೇ. ಉದಾಹರಣೆಗೆ, ಒಬ್ಬ ಪ್ರೀತಿ ಮಾಡುತ್ತಿರುವಂತಹ ವ್ಯಕ್ತಿಯು ತನ್ನ ಪ್ರಿಯತಮ ಅಥವಾ ಪ್ರಿಯತಮೆಯನ್ನ ತನ್ನ ವಶಕ್ಕೆ ಪಡೆದುಕೊಳ್ಬೇಕು ಎಂದು ಯೋಚನೆಯನ್ನ ಮಾಡ್ತಿರ್ತಾನೆ. ಆದರೆ ಅದು ಆಗುವುದಿಲ್ಲ. ಆಗ ಆ ವ್ಯಕ್ತಿ ಹೇಗಪ್ಪ ವಶೀಕರಣವನ್ನ ಮಾಡ್ಕೊಳ್ಬೇಕು, ಹೇಗಪ್ಪ ನನ್ನ ಕಡೆ ಸೆಳೆಯಬೇಕು ಅಂತ ಹಂಬಲಿಸಿರ್ತಾನೆ. ಅಂತಹವ್ರಿಗೆ ಈ ಒಂದು ಸರಳ ಸಂಭೋಗ ಮಂತ್ರವನ್ನ ಹೇಳ್ಕೊಡ್ತೇವೆ ನೋಡಿ ಸ್ನೇಹಿತರೆ. ಹೌದು, ಸಂಭೋಗ ವಶೀಕರಣ ಮಂತ್ರವನ್ನ ಹೇಗೆ ಸಿದ್ಧ ಮಾಡ್ಕೊಳ್ಬೇಕು ಅಂದ್ರೆ, ಒಂದು ಬಿಳಿ ಹಾಳೆಯನ್ನ ತೆಗೆದುಕೊಳ್ಳಿ. ಅದರ ಮೇಲೆ ನಾವು ಡಿಸ್ಪ್ಲೇ ಮೇಲೆ ತೋರಿಸುತ್ತಿರುವಂತಹ ಒಂದು ಮಂತ್ರವನ್ನ ಅಚ್ಚುಕಟ್ಟಾಗಿ ಬರೆದುಕೊಳ್ಬೇಕಾಗುತ್ತೆ. ಹಾಳೆಯ ಹಿಂದುಗಡೆ ನೀವು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡಿರುವ ಆ ಒಂದು ವ್ಯಕ್ತಿಯ ಹೆಸರನ್ನ ಬರೆಯಿರಿ. ಆ ಒಂದು ವ್ಯಕ್ತಿಯ ಹೆಸರನ್ನು ಬರೆದ ಆದ ನಂತರ ಪಕ್ಕದಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನ ಹಾಕಿ ನಿಮ್ಮ ಹೆಸರನ್ನ ಬರೆಯಬೇಕಾಗುತ್ತೆ. ಈ ಒಂದು ವಶೀಕರಣವನ್ನ ಸೋಮವಾರ ಬಿಟ್ಟು ಉಳಿದ ಯಾವ ವಾರ ಮಾಡಿದ್ರೂ ಕೂಡ ನಡೆಯುತ್ತೆ ಸ್ನೇಹಿತರೆ. ಮಾಡುವಂತಹ ಸಮಯ ರಾತ್ರಿ 10 ಗಂಟೆಯಿಂದ 12 ಗಂಟೆಯ ಒಳಗಾಗಿ ಮಾಡಬೇಕಾಗುತ್ತೆ. ನಂತರ ಹಾಳೆಯನ್ನ 4 ಭಾಗವಾಗಿ ಮಡಚಿ ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಆ ಒಂದು ವ್ಯಕ್ತಿಯನ್ನ ನೆನೆಸ್ಕೊಂಡು ಈ ಒಂದು ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಆ ಒಂದು ಮಂತ್ರದ ಹಾಳೆಯನ್ನ ನಿಮ್ಮ ತಲೆಯ ದಿಂಬಿನ ಕೆಳಗೆ ಅಥವಾ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಂಡು ಒಂದು ರಾತ್ರಿ ಮಲಗಬೇಕಾಗುತ್ತೆ. ಹೌದು, ಮುಂದಿನ ದಿನ ಬೆಳಗ್ಗೆ ಯಾರನ್ನು ನೀವು ವಶೀಕರಣ ಮಾಡ್ಕೊಳ್ಬೇಕು ಅಂತ ಅಂದುಕೊಂಡಿದ್ದೀರೋ ಅವರ ಒಂದು ಮನೆಯ ಎದುರುಗಡೆ ಹೋಗಿ ನೆಲವನ್ನ ತೋಡಿ ಇದನ್ನ ನೀವು ಇಟ್ಟು ಮುಚ್ಚಿ ಬರಬೇಕಾಗುತ್ತೆ. ಮುಚ್ಚುವಾಗ ಇದನ್ನ ಯಾರೂ ಕೂಡ ಸಹ ನೋಡಬಾರ್ದು. ಈ ಒಂದು ವಿಷಯವನ್ನ ನೀವು ಯಾರಿಗೂ ಸಹ ಹೇಳಬಾರ್ದು. ನೆನಪಿರಲಿ ವೀಕ್ಷಕರೇ, ನೀವು ಈ ರೀತಿ ಮಾಡಿದ್ದೇ ಆಗಿದ್ರೆ ಈ ಒಂದು ವ್ಯಕ್ತಿ ನಿಮ್ಮ ವಶಕ್ಕೆ ಆಗುವುದು ಖಂಡಿತ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.